ನಾನು ನನ್ನ ಫ್ಯಾಮಿಲಿ ಜೊತೆಗೆ ನನ್ನ ಅಂಕಲ್ನ ಫಾರ್ಮ್ ಹೌಸ್ಗೆ ಬಂದಿದ್ದೀನಿ. ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ನಂತರ ನಾನು ನನ್ನ ಫ್ಯಾಮಿಲಿ ಜೊತೆಗೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಲಿಲ್ಲ. ಇದು ಮಲ್ಲಮ್ಮ ನನ್ನ ಕಿಚನ್. ಅಕ್ಕಿ ರೊಟ್ಟಿ ಎಲ್ಲ ತುಂಬಾ ಚಂದ ಮಾಡ್ತಾರೆ. ಕಬಾಬ್ ಮತ್ತೆ ಎಟ್ಟಿ ಸುಕ್ಕ. ಸೊ ಇಲ್ಲಿ ಟಿಕ್ಕಾ ರೆಡಿ ಆಗ್ತಾ ಉಂಟು. ಅಲ್ಪ ತೂಲೆ ಚೂರು ನಿಗಲ ಟಿಕ್ಕಾ ಬರ್ತುಂಡು. ಬೊಂಡಸ್ ಮತ್ತೆ ಇಲ್ಲರ ಕುಕುಮ ತುಂಬಾ ಇದೀನ. ನೀವೆಲ್ಲಿ ಹೋಗುದು? ಡ್ರೆಸ್ ಎಂತ ತಕೊಂಡ್ ಬರ್ಲಿಲ್ಲ, ಎಲ್ಲ ಜೀನ್ಸ್ ಟಾಪೇ ಉಂಟು. ಪರವಾಗಿಲ್ಲ, ನಾನು ದೇವರಿಗೆ ನೋಡಿ ಬಂದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಹಾಯ್ ಗೈಸ್, ಹೇಗಿದ್ದೀರಾ ನೀವು? ನಾನು ತುಂಬ ಚೆನ್ನಾಗಿ ಮುದ್ದಾಗಿದ್ದೀನಿ ಗೈಸ್. ಆ್ಯಕ್ಚುಲಿ ನಾನು ನನ್ನ ಫ್ಯಾಮಿಲಿ ಜೊತೆಗೆ ಇಲ್ಲಿ ಒಂದು ನನ್ನ ಅಂಕಲ್ನ ಫಾರ್ಮ್ ಹೌಸ್ಗೆ ಬಂದಿದ್ದೀನಿ. ಆ್ಯಕ್ಚುಲಿ ಇವಾಗ ನೀವು ನನಗೆ ನೋಡ್ತಾ ಇರ್ಬೋದು, ನಿನ್ನೆ ಆ್ಯಕ್ಚುಲಿ ನನ್ನ ಕ್ವಾಟ್ಲೆ ಕಿಚನ್ದು ಪ್ರೋಮೋ ಶೂಟ್ ಇತ್ತು. ಸೊ ಪ್ರೋಮೋ ಶೂಟ್ ಆದ ನಂತರ ಅಲ್ಲಿಂದನೇ ನಾನು ಡೈರೆಕ್ಟ್ಲಿ ಬಸ್ಸಲ್ಲಿ, ನಾನು ನಿಮ್ಗೆ ಹೇಳಿದ್ದೀನಿ ಗೊತ್ತುಂಟ, ಸೂರಜನ್ನ ನನಗೆ ಬಸ್ ಹತ್ರ ಬಿಟ್ಟು ಬಂದಿದ್ದಾರೆ. ಅಲ್ಲಿಂದ ನಾನು ಡೈರೆಕ್ಟ್ಲಿ ನನ್ನ ಫ್ಯಾಮಿಲಿ ಅವರಿಗೆ ಹೇಳಿದ್ದೀನಿ ಉಡುಪಿಯಿಂದ ಡೈರೆಕ್ಟ್ಲಿ ಇಲ್ಲಿ ಬನ್ನಿ ಅಂತ. ಸೊ ನಾನು ಬ್ಯಾಂಗ್ಳೂರಿಂದ ಡೈರೆಕ್ಟ್ಲಿ ಇಲ್ಲಿ ಬಂದಿದ್ದೀನಿ. ಆ್ಯಕ್ಚುಲಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ನಂತರ ಫ್ಯಾಮಿಲಿ ಜೊತೆಗೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಲಿಲ್ಲ. ಯಾಕೆಂದರೆ ಅಷ್ಟು ಈವೆಂಟ್ಸ್ಗಳು ಆಗಲಿ ಮತ್ತು ಅಲ್ಲಿ ಇಲ್ಲಿ ಶೂಟ್ಸಲ್ಲಿ ಎಲ್ಲ ಹೋಗಲಿಕ್ಕೆ ಇತ್ತಲ್ವಾ. ಮತ್ತು ನನ್ನ ಫ್ಯಾಮಿಲಿಯವರು ಕೂಡ ಮುಂಬೈಯಿಂದ ಎಲ್ಲ ಬಂದಿದ್ದಾರೆ ಮನೆಗೆ. ಆ ಫ್ಯಾಮಿಲಿ ಜೊತೆಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಬಂದಿದ್ದೀನಿ ನನ್ನ ಅಂಕಲ್ನ ಫಾರ್ಮ್ ಹೌಸಿಗೆ, ನಿಧಿವಾನ ಫಾರ್ಮ್ ಆ್ಯಂಡ್ ರಿಸಾರ್ಟ್ ಅಂತ. ಸೊ ಆ್ಯಕ್ಚುಲಿ ನನ್ನ ಅಂಕಲ್ ಇರೋದು ಹೊರಗೆ ದೇಶಲ್ಲಿ. ಓಕೆ, ಹೊರಗೆ ದೇಶಲ್ಲಿ. ಸೊ ಎಲ್ಲ ಮ್ಯಾನೇಜ್ ಎಲ್ಲ ಮಾಡೋದು ಮಲ್ಲಮ್ಮ. ಓಕೆನಾ, ಅವರ ಹೆಸರು ಕೂಡ ಮಲ್ಲಮ್ಮನೇ. ನನ್ನ ಕೂಡ ಒಂದು ಮಲ್ಲಮ್ಮ ಇದ್ದಾರೆ, ಗೊತ್ತುಂಟಲ್ವಾ? ನಾನು ಮುಗಿಯವರೆಗೆ ನಿಂತು ನೋಡಿದೆ. ಹೌದಾ? ನೀವು ಕೂಡ ಅವರ ಹಾಗೇನೆ ಮಾತಾಡ್ತಾ ಇದ್ದೀರಾ, ಸೇಮ್ ಸೇಮ್. ಆ್ಯಕ್ಚುಲಿ ಇದೇ ನನ್ನ ಅಂಕಲ್ನ ಫಾರ್ಮ್ ಹೌಸ್ ಇರೋದು ಕೇರಳ ಮತ್ತು ಕರ್ನಾಟಕ ಬಾರ್ಡರಲ್ಲಿ. ನನ್ನ ಮನೆಯಿಂದ ಜಸ್ಟ್ ಒಂದೂವರೆ ಗಂಟೆ ಅಷ್ಟೇ. ಇದು ಆ್ಯಕ್ಚುಲಿ ನನ್ನ ಮತ್ತೊಂದು ಮನೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನನಗೆ ಯಾವಾಗ ಹಾಗೆ ಲೋನ್ಲಿ ಫೀಲ್ ಆದರೆ ಎಂತ ಆದರೆ ನಾನು ಜಸ್ಟ್ ಅಂಕಲ್ಗೆ ಹೇಳ್ತೀನಿ, ನನಗೆ ಇವಾಗ ನಿಮ್ಮ ಮನೆಗೆ ಹೋಗ್ಲಿಕ್ಕೆ ಉಂಟು, ಫಾರ್ಮ್ ಹೌಸ್ಗೆ ಹೋಗ್ಲಿಕ್ಕೆ ಉಂಟಂತ. ಅವರು ಹೇಳ್ತಾರೆ ಹಾಂ ಹೋಗೋ, ಡೈರೆಕ್ಟ್ ಹೇಳ್ತಾರೆ ಹೋಗೋಗೋ ಹಾಗೆ. ಸೊ ಇದೇ ನೀವು ನನ್ನ ಮತ್ತೊಂದು ಸೆಕೆಂಡ್ ಮನೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ನಾನು ಎಲ್ಲ ನಿಮಗೆ ಅವರ ಪ್ರಾಪರ್ಟಿ ತೋರಿಸ್ತೀನಿ, ನಿಮಗೆ ಕೂಡ ಇಷ್ಟ ಆಗುತ್ತೆ. ನೀವು ಬರ್ಬೋದು ಇಲ್ಲಿ ಅಲ್ವಾ, ನನ್ನ ಅಂಕಲ್ನ ಫಾರ್ಮ್ ಹೌಸ್ಗೆ ಬರ್ಬೋದು ನೀವು. ಎವ್ರಿ ಟೈಮ್ ನಾನು ಯಾವಾಗ ಬರ್ತೀನಿ ಎವ್ರಿ ಟೈಮ್ ಅವರು ನನಗೆ ಸನ್ಮಾನ ಮಾಡ್ತಾರೆ, ಸ್ವಾಗತ ಮಾಡ್ತಾರೆ. ಸ್ವಾಗತ. ನಿಮ್ಮ ಊರಲ್ಲಿ? ಒಂದು ಕೊಪ್ಪಳ. ಎಷ್ಟು ಚೆನ್ನಾಗಿ ಅಕ್ಕಿ ರೋಟಿ ಎಲ್ಲ ಮಾಡ್ತಾರೆ ಗೊತ್ತುಂಟಾ? ಇವಾಗ ನೀವು ನನಗೆ ಎಲ್ಲ ತೋರಿಸ್ಬೇಕು. ಓಕೆ, ಎಲ್ಲ ತೋರಿಸ್ತೇನೆ. ಕ್ಲಾಪ್ ಮಕ್ಕಳಿಗೆ. ಮದ್ವೆಗೆ ಹಾರ ಮಾಡ್ಲಿಕ್ಕನೆ ಹಾರ ಮಾಡಿಯೇ. ಎಲ್ಲರಿಗೆ ಹೂ ತಂದಿದ್ದಾರೆ, ಗುಲಾಬಿ ಹೂ. ಫಸ್ಟ್ ಫ್ಲೋರ್ ನೀವು ಬರ್ತೀನಿ ನನ್ನ ಫ್ಯಾಮಿಲಿದಾಗ ಪೂರ. ಗೈಸ್, ಇವರು ನನ್ನ ಅಮ್ಮನ ಮೆಗ್ಗೆ ಇದ್ದಾರಲ್ವಾ, ಅಮ್ಮನ ತಮ್ಮ ಇದ್ದಾರಲ್ವಾ, ಅವರ ಹೆಂಡತಿ ನನ್ನ ಮಾಮಿ. ಓಕೆ, ಪೋಲಿ ಎಲ್ಲರೂ ಹೋಗಿ ಮನೆ ಒಳಗೆ. ಹಾ, ಇವರು ನನ್ನ ಮಾಮನ ಮಗಳು, ಅವರ ಮಗಳು. ಇವರು ನನ್ನ ತಂದೆ, ಅಪ್ಪ. ಹಾ, ಇಂಟ್ರೊಡ್ಯೂಸ್ ನನ್ನ ಅಪ್ಪ, ತಂದೆ. ಇವರು ನನ್ನ ಅಡಾಪ್ಟೆಡ್ ಸಿಸ್ಟರ್. ದತ್ತು ತಕೊಂಡಿದ್ದೀನಿ. ಹೌದು, ನನ್ನ ಅಡಾಪ್ಟೆಡ್ ಸಿಸ್ಟರ್. ಇಲ್ಲ ಫಸ್ಟ್ ಟೈಮ್ ಬರ್ಬೇನ್. ಬಿಗ್ ಬಾಸ್ ಹಾ, ನನ್ನ ತಾಯಿ ಮದರ್ ಇಂಡಿಯಾ. ಇವರು ನನ್ನ ತಾಯಿ, ಇವರು ನನ್ನ ಚಿಕ್ಕಮ್ಮ, ನನ್ನ ಅಮ್ಮನ ತಂಗಿ, ಅಡಾಪ್ಟೆಡ್ ತಂಗಿ. ಇವರು ಅವ್ರ ತಂಗಿದಾರಲ್ವಾ, ಅವರ ಗಂಡ ಚಿಕ್ಕಪ್ಪ. ಇವರು ಚಿಕ್ಕಪ್ಪ ಮತ್ತೆ ಚಿಕ್ಕಮ್ಮ ಇದ್ರಲ್ವಾ, ಅವರ ಮಗಳು ಸಾಕ್ಷಿ, ಮುದ್ದಿನ ಮಗಳು. ಆಕ್ಚುಲಿ ಮುದ್ದಿನ. ಇವರು ಮುಂಚೆ ನನ್ನ ಮಾಮಿ ಹೋದ್ರಲ್ವಾ, ಅವರ ಮಗ. ನನ್ನ ಅರ್ಣ ಮಾಮ ಆಕ್ಚುಲಿ ಬರ್ಲಿಲ್ಲ, ಅವರು ಸ್ವಲ್ಪ ಬಿಸಿ ಇದ್ರು ಕೆಲಸದಲ್ಲಿ. ಹಾಗೆ ಇವರು ನನ್ನ ಫ್ರೆಂಡ್ ಮನೀಶ್ ಅವರು. ಓಕೆ,
ಇವರು ನನ್ನ ವಿಕಾಸ್ ಅಣ್ಣ, ನನ್ನ ಆಕ್ಚುಲಿ ಮದರ್ ಫ್ರಮ್ ಅನದರ್ ಬ್ರದರ್. ಮಮ್ಮಿ ಬಂದ್ಬಿಟ್ಟು ಸ್ಲೋ ಡ್ರೈವರ್ಗೆ. ಬ್ರದರ್ ಫ್ರಮ್ ಅನದರ್ ಮದರ್. ಸಾರಿ, ಮಮ್ಮಿ ಬಂದ್ಬಿಟ್ಟು ಸ್ಲೋ ಡ್ರೈವರ್ಗೆ. ಚಲೋ, ಸ್ಲೋ ಡ್ರೈವಿಂಗ್ ಮಾಡ್ತಾರೆ. ನನ್ನ ಅಮ್ಮಗೆ ಆಕ್ಚುಲಿ ಯಾವಾಗ ಹೇಳ್ತಾರೆ ಯಾರು ಸ್ಪೀಡ್ ಬಿಡೋ ಯಾಕಂದ್ರೆ ಒಂದು ಗಂಟೆಯಿಂದ ಕಾಯ್ತಾ ಇದೀವಿ ಯಾವಾಗ ಬರ್ತಾರೆ ಅಂತ. ಎಲ್ಲ ನಾನು ಹೇಳ್ತೀನಿ. ಫಸ್ಟ್ ನಾನು ನಿಮ್ಗೆ ಮನೆ ತೋರಿಸ್ತೀನಿ, ಬನ್ನಿ. ಬೊಂಡ ನೀರು, ನಿಮ್ಮ ವೆಲ್ಕಮ್ ಡ್ರಿಂಕ್ಸ್ ಚಂದ. ಇವರೇ ನನ್ನ ಅಂಕಲ್. ಆಕ್ಚುಲಿ ಮನೆಯಲ್ಲಿ 2 ಬೆಡ್ರೂಮ್ ಉಂಟು. ಇದೆ ಡೈನಿಂಗ್ ಪ್ಲೇಸ್, ಇದೆ ಫುಲ್ ಕಿಚನ್, 2 ಬೆಡ್ರೂಮ್ ಉಂಟು. ಎಲ್ಲರೂ ಊಟಕ್ಕೆ ಬರಬೇಕು, ಕಾಯ್ತಾ ಇದ್ದಾರೆ ಎಲ್ಲರೂ, ಬೇಗ ಬನ್ನಿ. ಅತ್ತೆ ಆಂಟಿ ಬಟ್ ಒಂದು ಪ್ರಾಪರ್ಟಿ ಶೋಕ್ ಉಂಡತೆ. ಕುಡೊಂಚಿ ಪ್ರಾಪರ್ಟಿ ಉಂಟು, ಒಂದು ಕುಡೊಂಚಿ ಪ್ರಾಪರ್ಟಿ. ಇಡಬಲ್ಲೆ ಆಂಟಿ ಇಲ್ಲ ಕುಡೊಂಜಿ ಇಲ್ಲ ಯಾನಿದೆ ತೋಜಾವೆ ಇಡಬಲ್ಲೆ. ಆಕ್ಚುಲಿ ನಾನು ಇದೇ ಬ್ಲಾಗ್ ಜಾಸ್ತಿ ನಾನು ತುಳು ಮಾತಾಡ್ತೀನಿ, ಯಾಕೆಂದ್ರೆ ನಾನು ಫ್ಯಾಮಿಲಿ ಜೊತೆಗೆ ಎಲ್ಲ ಜಾಸ್ತಿ ತುಳು ಮಾತಾಡೋದು. ಓಕೆ, ನಾನು ಆದಷ್ಟು ನಾನು ಸ್ವಲ್ಪ ಕನ್ನಡ ಮಾತಾಡ್ತೀನಿ. ಓಕೆ, ಅಂದು ಫೋರ್ ಮಾತ್ರ. ನಾವು ಇವಾಗ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹೋಗ್ತಾ ಇದೀವಿ. ರೈನ್ ಡಾನ್ಸ್ ಕೂಡ ಉಂಟು. ಓಕೆ, ಇದು ಹಕ್ಕಿ ಅಲ್ಲ, ಅದೇ ಹಾರೈತಲ್ಲ, ಇದು ಗೂಳಿ ಅಲ್ಲ, ಅದೇ ಕೊಂಬೈತಲ್ಲ, ಬಲ ಇಬ್ರು ಕೋತಿ ಅಲ್ಲ. ಪಟ ಪಟ ಆರು ಗಾಳಿ ಪಟ, ಪಟ ಪಟ ಆರು ಗೂಳಿ ಪಟ, ಪಟ ಪಟ ಆರು ಗೂಳಿ ಪಟ. ಬಿಗ್ ಬಾಸ್ ಒಮ್ಮೆ ನೋಡಿಲ್ಲ, ನಾವು ಮುಗಿಯವರೆಗೆ ಅದನ್ನ ಮಿಸ್ ಮಾಡ್ಲಾರ್ದ ನೋಡಿವಿ. ಹೌದಾ, ಥ್ಯಾಂಕ್ ಯು ಬನ್ನಿ. ವಾವ್, ಯಮ್ಮಿ ಪುಲಾವ್ ಮಾಡಿದ್ದಾರೆ. ಮತ್ತೆ ತುಂಬಾ ಯಮ್ಮುಂಟು ಪುಲಾವ್. ಓ, ಐಸ್ ಕ್ರೀಮ್ ಲವತ್ತುಂಡು. मेरे फोटो को सीने से चुपका से फर्स्ट स्टेप इंचा 1 2 3 maybe ಪದ್ಯ ಸ್ಟಾಪ್ ಮಾಡುವಾಗ ನೋಡಬಾರ್ದು.
ಗೈಸ್ ಆ್ಯಕ್ಚುಲಿ ಎಂತ ಗೊತ್ತುಂಟಾ, ನನ್ನ ಚಿಕ್ಕಮ್ಮ ಇದ್ದಾರಲ್ವಾ, ಅವರ ಆ್ಯಕ್ಚುಲಿ ನಾಳೆ ಆ್ಯನಿವರ್ಸರಿ. ಓಕೆ, ಸೊ 12 ಗಂಟೆಗೆ ಕೇಕ್ ಕಟ್ ಮಾಡೋಣ ಅಂತ. ಓಕೆ, ಸೊ ಇಲ್ಲಿ ಫಾರ್ಮದು ಪಕ್ಕದಲ್ಲಿ ಯಾವುದು ಕೇಕ್ ಶಾಪ್ ಉಂಟಂತ ನೋಡೋಣ, ತಗೊಂಡು ಬರೋಣ ಕೇಕ್. इथं फ्रीज दीत बुडका केक 15 ಗಂಟೆಗೆ ಕಟ್ ಮಾಡ್ಪುಕ. ठीक है, ಸರ್ಪ್ರೈಸ್ ಕೊರ್ಕ ಓಲ್ಪೊಡ್ದು ಬೈದಿ ನಿಗಳು ಸಾಲತ್ತರು. ಹಾ, ಆಕ್ಚುಲಿ ಗೈಸ್ ನನ್ನ ಊರಿನ ಜನರು ಬಂದಿದ್ದಾರೆ ಮೀಟ್ ಮಾಡ್ಲಿಕ್ಕೆ. ನಾನು ಬಿಗ್ ಬಾಸ್ ಮನೆಯಲ್ಲಿ ಇರುವಾಗ ಆಕ್ಚುಲಿ ಇವರು ದೊಡ್ಡ ದೊಡ್ಡ ಬ್ಯಾನರ್ ಹಾಕಿದ್ದಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಆಕ್ಚುಲಿ ಎಂತ ಗೊತ್ತುಂಟ, ಮಲ್ಲಮ್ಮ ಚಿಕನ್ ಟಿಕ್ಕಾ ಮಾಡ್ಲಿಕ್ಕೆ ರೆಡಿ ಮಾಡಿದ್ದಾರೆ. ಓಕೆ, ಚಿಕನ್ ಟಿಕ್ಕಾಗೆಲ್ಲ ಮಸಾಲ ಹಾಕಿ ಬಿಟ್ಟಿದ್ದೀರಾ? ವಾವ್, ನಾನು ತುಂಬಾ ಎಕ್ಸೈಟೆಡ್ ಇದ್ದೀನಿ. ಇದೆ ಮಲ್ಲಮ್ಮ ನನ್ನ ಕಿಚನ್. ಓಹೋ, ನಾನು ಮಲ್ಲಮ್ಮ ಕರೆಯುವಾಗ ನನ್ಗೆ ಯಾವುದು ಅದು ಮಲ್ಲಮ್ಮ ನನ್ಗೆ ನಿಮ್ಮ ಹೆಸರು ಗೊತ್ತಿರ್ಲಿಲ್ಲ. ಯಾಕೆ ಗೊತ್ತಿರ್ಲಿಲ್ಲ? ನಂಗೆ ಫೋನ್ ಗೊತ್ತಿತ್ತಲ್ಲ, ಸರ್ ಫೋನ್ ಮಾಡಿ ಕೇಳ್ಬೇಕಾಗಿತ್ತಲ್ಲ. ಅಲ್ಲಿ ಫೋನ್ ತಗೊಳ್ಲಿಕ್ಕೆ ಅಲೌಡ್ ಇಲ್ಲ. ಬಿಡು, ಅಲ್ಲಿ ನೀನು ಹೇಳ್ಬೇಕಾಗಿತ್ತು. ನಾನು ಒಂದಿನಾರ ನನ್ನ ಹೆಸರು ತೆಗಿತಾಳ ಏನಂತ ಎಷ್ಟು ಖುಷಿ ಪಟ್ಟಿದ್ದೆ. ಮತ್ತೆಂತ ಗೊತ್ತುಂಟಾ, ರೊಟ್ಟಿ ತಗೊಂಬಂದ್ಲಲ್ಲ, ಅವಾಗ ಹೇಳಿದೆ ನಾನು ಎಲ್ಲೇ ಒಂದು ತಿಂದಿದ್ದೇನೆ ಹಾ ನೀನು. ನಂಗೆ ತುಂಬಾ ಖುಷಿ ಆಯ್ತು. ಹೇಳ್ತಾಳೆ ಹೇಳೇ ಇಲ್ಲ. ಹೌದು, ಅದೇ ನನ್ಗೆ ಆಕ್ಚುಲಿ ತಿಂದಿದ್ದೀನಿ, ಬಟ್ ನನ್ಗೆ ಗೊತ್ತಿಲ್ಲ ಎಲ್ಲಿ ತಿಂದಿದ್ದೀನಿ ಅಂತ. ಹಾಗೆ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ನಮ್ಗೆ ಇವಾಗ ಮತ್ತೊಂದು ಹೇಳ್ತೀನಿ. ಒಳ್ಳೆ ಬಿಗ್ ಬಾಸ್ ನಲ್ಲಿ ಹೋಗಿ ಬಹಳ ಫೇಮಸ್ ಆಗಿ ಬಂದೆಲ್ಲ, ಅದೇ ನಮ್ಗೂ ಖುಷಿ. ಥ್ಯಾಂಕ್ ಯು. ಆಕ್ಚುಲಿ ಹೌದಾ, ನಿನಗೆ ಒಂದು ವಾರ ಮಾಡ್ತಾ ಇರ್ಲಿಲ್ಲ ನಾವು. ಮಾಡಿದ್ರೆ ನಮಗೆ ಅಷ್ಟು ಅಲ್ಲಿ ಪರ್ಸನಲ್ ರೂಮ್ ನಲ್ಲಿ ಹಾಕುವಾಗ ತುಂಬಾ ಜಗ್ಗು ಹತ್ಬಿಟ್ಟಿವ ಅವತ್ತು. ಹೌದಾ ನಾಳೆ ಇವ್ರು ಆಕ್ಚುಲಿ ಅಕ್ಕಿ ರೊಟ್ಟಿ ಎಲ್ಲ ತುಂಬಾ ಚಂದ ಮಾಡ್ತಾರೆ. ನಾಳೆ ಆಕ್ಚುಲಿ ನಾನು ನಿಮ್ಗೆ ತೋರಿಸ್ತೀನಿ. ನಾಳೆ ನಾನು ಕಿಚನ್ ಅಲ್ಲಿ ಬರ್ತೀನಿ, ನಾನು ಮತ್ತೆ ಮಲ್ಲಮ್ಮ ಒಟ್ಟಾಗಿ ನಾಳೆ ಅಕ್ಕಿ ರೊಟ್ಟಿ ಮತ್ತೆ ಅಕ್ಕಿ ರೊಟ್ಟಿ ಜೊತೆಗೆ ಅಂತ ಈಗ ನಾನು ಚಿಕನ್ ಮಸಾಲ ಅಕ್ಕಿ ರೊಟ್ಟಿ ಈಗ ಮಾಡ್ತೇನೆ. ಈಗ ಮಾಡ್ತಾ ಇದ್ದೀರಾ? ನಾಳೆ ಜೋಳದ ರೊಟ್ಟಿ. ಓಕೆ ಟುಡೇ ಅಕ್ಕಿ ರೊಟ್ಟಿ ಮತ್ತೆ ಚಿಕನ್ ಅಲ್ವಾ? ಓಕೆ, ಟಿಕ್ಕಾ ಮಸಾಲೆ ಎಲ್ಲ ರೆಡಿ ಆಯ್ತಾ? ಇದು ಕಬಾಬ್, ಇದು ಎಟ್ಟಿ ಸುಕ್ಕ. ಓ, ಕಬಾಬು ಮತ್ತೆ ಎಟ್ಟಿ ಸುಕ್ಕ ಉಂಟು. ಯಾವಾಗ ನೀವು ಅಲ್ಲಿ ಮಾಡುದು ಟಿಕ್ಕಾ? ಇಲ್ಲಿ ಉಂಟು, ಈಗ ಕಲಿಸಿದ್ದೆ. ನಮ್ಗೆ ಊಟ ಸ್ವಲ್ಪ ಲೇಟೇ ಕೊಡಿ. ಓಕೆ, ಆಯ್ತು, ಅದಕ್ಕೆ ನಾವು ಎಲ್ಲ ಮಾಡಿ. ಹೌದು. ಓ, ಟಿಕ್ಕ ನೋಡಿ ಇಲ್ಲಿ. ನಾನು ಡಲ್ ಆಗಿ ಕಾಣಿಸ್ತಾ ಇದ್ದೀನ? ಯಾಕೆಂದ್ರೆ 2-3 ದಿವಸ ಶೂಟೇ ಇತ್ತು ಬ್ಯಾಂಗ್ಳೂರಲ್ಲಿ. ಹೌದು, ನಿನ್ನೆ ಕ್ವಾಟ್ಲೆ ಕಿಚನ್ ರಿಯಾಲಿಟಿ ಶೋ ಉಂಟಲ್ವಾ, ಕ್ವಾಟ್ಲೆ ಕಿಚನ್ ರಿಯಾಲಿಟಿ ಶೋ, ಅದೇ ಆಕ್ಚುಲಿ ನನ್ನ ಪ್ರೋಮೋ ಶೂಟ್ ಮಾಡಿ ಬಂದಿದ್ದೀನಿ. ಡೈರೆಕ್ಟ್ ಬ್ಯಾಂಗ್ಳೂರಿಂದ ಇಲ್ಲೇ ಬಂದಿದ್ದೀನಿ, ಮನೆಗೆ ಕೂಡ ಹೋಗ್ಲಿಲ್ಲ. ಹೌದು, ಇವಾಗ ರಾತ್ರಿ ಚಂದ ಮಾಡಿ ನಿದ್ರೆ ಬರುತ್ತೆ. ಬಲೆ ಗೊಬ್ಬುಗಾನೆ ಆರು ಇತ್ತ ಚೂರು ಟಿಕ್ಕ ಮಲ್ತು ಕೊಡ್ತೇವೆ. ಅವಿತ್ತ ಬರ್ಚಿ ಗಾಡಿ ಹಿಡ್ದಿಲ್ಲ ಅಂಚದ ಟಿಕ್ಕ ಮಲ್ತಂದು ಲೇರಿತ್ತೆ. ಒಂದು ಕುಕ್ಕು ಇರ್ಕೋರ್ನಿ, ಯಾರು ಕೊಟ್ರು ಕುಕ್ಕು? ಇಲ್ಲದ ಕುಕ್ಕು ತುಂಬ ಇದೀನಾ? ನನ್ನ ಅಮ್ಮ ಬರುವಾಗ ಮನೆಯಿಂದ ಕುಕ್ಕು ತಕೊಂಡು ಬಂದಿದ್ದಾರೆ. ಬೆಡ್ ಪಾಡೋರ್ಚಿ ಟಿಕ್ಕ ರೆಡಿ ಆಗುವ ತನಕ ಬ್ಯಾಡ್ಮಿಂಟನ್ ಆಡೋಣ. ಆಕ್ಚುಲಿ ನಾವು ಮನೆಯಿಂದ ಬರುವಾಗ ಬೊಂಡಸ್ ಮತ್ತೆ ಎಟ್ಟಿ ಕನ್ನಡೋಡಿ ಎಟ್ಟಿ ಬನ್ಪಿನೇ ಸಿಗಡಿ ತಕೊಂಡ್ ಬಂದಿದ್ದೀವಿ. ಬಟ್ ಆಲ್ರೆಡಿ ಅವರು ಕೋಳಿ ಮತ್ತೆ ಸಿಗಡಿ ಮಾಡ್ತಾ ಇದ್ದಾರೆ. ಪರವಾಗಿಲ್ಲ, ಇದೆ ನಾವು ಬೆಳಿಗ್ಗೆ ಮಾಡೋಣ. ಫ್ರಿಜ್ ಅಂತ ನೀರುಂಡಿ ವಾಸನೆ ಬರುವಾಗ ಒಂದು ಪೂರ. ಯಾರು ಅವರು? ಹಾ, ಹೇಗಿದ್ದೀರಾ? ಥ್ಯಾಂಕ್ ಯು. ಬಾಗಲಕೋಟೆಯವರು. ಇಲ್ಲಿ ಆಡ್ಲಿಕ್ಕೆ ಆಕ್ಚುಲಿ ತುಂಬಾ ದೊಡ್ಡ ಸ್ಪೇಸ್ ಕೂಡ ಉಂಟು. ಓಹ್, ಸೊ ಇಲ್ಲಿ ಟಿಕ್ಕಾ ರೆಡಿ ಆಗ್ತಾ ಉಂಟು. ಮಸಾಲ ಎಲ್ಲ ಮಲ್ಲಮ್ಮ ಹಾಕಿ ಇಟ್ಟಿದ್ದಾರೆ. ಇದೆ ಲೆಗ್ ಪೀಸ್ ನನ್ಗೆ. ಓಕೆ, ಏರಿಯ ಬಾಲೆ. ಓ ಹಾಯ್, ಎಷ್ಟು ತಿಂಗಳು ಇವ್ರಿಗೆ? 1 ತಿಂಗಳ? ಅಯ್ಯೋ ಹಾಯ್. ಯೂಟ್ಯೂಬ್ ನೋಡಾಯ್ತಾ?
ಅಂದ ಓಹ್ ನಮ್ಮ ಟಿಕ್ಕ ರೆಡಿ ಆಯ್ತು. ಟುಡೇ ರಾತ್ರಿ ನಾವು ಟಿಕ್ಕ ಪಾರ್ಟಿ ಮಾಡ್ತೀವಿ, ಕೋಳಿ ಟಿಕ್ಕ ಪಾರ್ಟಿ. ನಾನು ಇದೆ ಕೋಳಿ ತಿನ್ನುವ ಮುಂಚೆ ಆಕ್ಚುಲಿ ನಿಮ್ಗೆ ಗೊತ್ತುಂಟಾ, ಒಂದು ಅಲ್ಲಿ ಸುಮಾರು ಜನ ಬಂದ್ರು, ಇಲ್ಲಿ ಬ್ರಹ್ಮ ಕಲಶ ಆಗ್ತಾ ಉಂಟು. ಓಕೆ, ಸೊ ಒಂದು ಸತಿ ನಾನು ಬ್ರಹ್ಮ ಕಲಶಗೆ ಹೋಗ್ತೀನಿ. ಅಲ್ಲಿ ಹೋದ ನಂತರ ನಾವು ಚಿಕನ್ ಟಿಕ್ಕ ತಿನ್ನೋಣ. ಆ ಟೈಮಲ್ಲಿ ಇದೆ ರೆಡಿ ಆಗುತ್ತಲ್ವಾ? ಹಾ, ನಾನು ಹೋಗಿ ಬರ್ತೀನಿ. ನನಗಂತ ಬಹಳ ಖುಷಿ ಆಗ್ತದೆ. ಓಕೆ. ಓ ಮಲ್ಲಮ್ಮನ ತಾಯಿಯ ನೀವು? ಓ ರಕ್ಷಿತ್ ಅಂತಾರ. ಹೇಗಿದ್ದೀರಾ? ಬಿಗ್ ಬಾಸ್ ನೋಡಿದ್ದೀರಾ? ಬರೀ ದಿನ ಅದನ್ನೇ ನೋಡ್ತಿದ್ವಿ. ಓ ನಾವು. ಹೇಗಾಯ್ತು ನಿಮ್ಗೆ ಬಿಗ್ ಬಾಸ್? ಖುಷಿ ಆಯ್ತಾ? ಮಿಸ್ ಮಾಡ್ತೀರಾ? ಬೇಜಾರಾಯ್ತಾ? ಬಿಗ್ ಬಾಸ್ ಮುಗೀತಲ್ವಾ? ಬೇಜಾರಾಗ್ಲಿಲ್ವಾ? ಬಿಗ್ ಬಾಸ್ ನೋಡಿದ್ವಿ. ಹೌದಾ? ಥ್ಯಾಂಕ್ ಯು. ಹಾ ಹಾ ಹಾ, ಬಾಯ್ ಬಾಯ್. ಬಿಕಾಸ್ ಟಿಕ್ಕ ಒಂದುಂಡಿ ಅಲ್ಪ ಟಿಕ್ಕ ಆಗ್ತಾ ಉಂಟು. ಅವ್ರು ಆಕ್ಚುಲಿ ಮಧ್ಯಾಹ್ನ ಊಟ ಮಾಡ್ಲಿಲ್ಲ, ವಿಕಾಸ್ ಮಲಗಿದ್ದಾರೆ. ಗೈಸ್, ಫೈನಲಿ ನಾನು ರೆಡಿ ಆಗಿದ್ದೀನಿ. ಆ್ಯಕ್ಚುಲಿ ನಾನು ನಿಮಗೆ ಹೇಳಿದ್ದೀನಿ ಗೊತ್ತುಂಟ, ನಾನು ಡೈರೆಕ್ಟ್ ಬ್ಯಾಂಗ್ಳೂರಿಂದ ಬಂದಿದ್ದೀನಿ ಅಂತ. ಸೊ ನಾನು ಒಂದು ಎಕ್ಸ್ಟ್ರಾ ಸಾರಿ ಯಾವಾಗ ಬ್ಯಾಗಲ್ಲಿ ಇಡ್ತೀನಿ. ಓಕೆ, ಸೊ ಇವಾಗ ಬ್ರಹ್ಮಕಲಶಾಗೆ ಹೋಗ್ತಾ ಇದ್ದೀನಲ್ವ, ಸೊ ಸಾರಿಯ ಹುಡ್ಕೊಂಡು ಹೋಗ್ತೀನಿ. ಬೇರೆ ಎಂತ ನನ್ನ ಹತ್ರ ಅನಾರ್ಕಲಿ ಡ್ರೆಸ್ ಎಂತ ತಗೊಂಡು ಬರಲಿಲ್ಲ, ಎಲ್ಲ ಜೀನ್ಸ್ ಟಾಪೇ ಉಂಟು. ಬೇತೆದಲ್ಲ ಟ್ರೆಡಿಷನಲ್ ಹಂಗಿತ್ತು. ರೆಡಿ ಆಗಿದ್ದೀವಿ ನಾವು ಇವಾಗ. ಬಾಯ್, ಹೋಗಿ ಬರ್ತೀನಿ. ಬತ್ತೂಲೆ ಚೂರು ನಿಗಲ ಟಿಕ್ಕ ಬತ್ತುಂಡು. ನಿಮ್ಮ ಟಿಕ್ಕ ಬಂತು. ಕೋರಿ ಟಿಕ್ಕ ಅಲ್ಲಿ ಬಜ್ಜಿ ಉಂಡು. ಬಜ್ಜಿ ತೋಜಲ್ಲ ಎದುರು ಬಲೆ ಇದು ಯಮ್ಮಿ ಉಂಡತೆ. ಮಸ್ತ್ ಶೋಗುಂಡು ಇಡು ಬೆಳಗ್ಗೆ. ತಂದೂರಿ ಟಿಕ್ಕತ್ ತಂದೂರಿ. ಬೊಂಬೈ ಪಡೆದು ನೆಕ್ಕೆ ಬೈದಿನ ದೇವರು ತಿಂದ್ರೆ ಅಂದೆ ಪೂಜೆ ಎಲ್ಲ ಫಿನಿಶ್ ಆಯಿತು. ಪರವಾಗಿಲ್ಲ, ನಾನು ದೇವರಿಗೆ ನೋಡಿ ಬಂದಿದ್ದೀನಿ. ಲೇಟ್ ಆಯ್ತಾ? ತಡ ಆಯ್ತು. ಅಲ್ಲಿ ಉಂಟು ಜನ ಪೂಜೆ ಆಗಿ ಮೇಲೆ ಹೋದ್ರಲ್ಲ, ಅವ್ರಿಗೆ ಒಂದ್ ಸ್ವಲ್ಪ ನಾಟಕ ಆಗ್ತಾ ಇತ್ತು. ನಾನು ದೇವರಿಗೆ ಪೂಜೆ ಮಾಡಿ ಬಂದಿದ್ದೀನಿ, ಅಲ್ಲಿ ನಾಟಕ ಆಗ್ತಾ ಇತ್ತು. ನಾಟಕ ನೋಡ್ತಾ ಇದ್ದಿರು. 9 ಗಂಟೆಗೆ ನಾಟಕ ಚಲೋ ಹೋಗ್ತೈತೆ ಅಂತ ಹೇಳಿದ್ರು ಅವರು. ಹಾಡ್ಬಿಡ್ಪಲ್ಲಿ ಇಂಚ. ಹ್ಯಾಪಿ ಆನಿವರ್ಸರಿ, ಹ್ಯಾಪಿ ಆನಿವರ್ಸರಿ, ಹ್ಯಾಪಿ ಆನಿವರ್ಸರಿ. ಲಾ 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 ಲಾ. ಹ್ಯಾಪಿ ಆನಿವರ್ಸರಿ ಗೈಸ್. ಡಿನ್ನರಿಗೆ ಸ್ಪೆಷಲ್ ಎಂತ ಉಂಟು ಗೊತ್ತುಂಟಾ? ಕೋಳಿ ಕಬಾಬ್, ಪ್ರಾನ್ಸ್ ಸುಕ್ಕ. ವಾವ್, ಅದೇ ನನ್ನ ಫೇವ್ರೆಟ್. ಅಕ್ಕಿ ರೊಟ್ಟಿ ಮಾಡಿದ್ದಾರೆ. ಚಿಕನ್ ಗ್ರೇವಿ ಉಂಟು. ಕಬಾಬ್ ಉಂಟು. ಅಕ್ಕಿ ಎಕಡೆ ಎಂಜಾಯ್ ಮಾಡ್ತಾನೆ. ಬಾಯ್, ಎಲ್ಲರಿಗೆ ಗುಡ್ ನೈಟ್.